ನಮಸ್ಕಾರ, ನಾನು ಶ್ರೀನಿವಾಸ ಮೂರ್ತಿ. ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆ ನಾನೊಂದು ವಿಚಿತ್ರ ಹಾಗೂ ತುಂಬ ಖೇದ ಅಥವಾ ತುಂಬ ನೋವಿನ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೀನಿ. ಸೊ ಅದನ್ನು ಸುದ್ದಿಯನ್ನು ಹೇಳಲಿಕ್ಕೆ, ಆ ವಿಚಾರನ ನಿಮಗೆ ಹೇಳಲಿಕ್ಕೆ ನಮ್ಮ ಜೊತೆ ಒಬ್ಬರು ಬಂದಿದ್ದಾರೆ. ಸರ್ ನಮಸ್ಕಾರ. ಏನು ಸರ್ ತಮ್ಮ ಹೆಸರು? ಸರ್ ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಅಂತ. ಪ್ರಶಾಂತ್ ಅವರೇ, ಎಲ್ಲಿಂದ ಬಂದಿದ್ದೀರಿ, ಏನು ನಿಮ್ಮ ಕತೆ ವ್ಯತೆ ಸಂಕ್ಷಿಪ್ತವಾಗಿ ಸ್ವಲ್ಪ ನಮ್ಮ ಅಶ್ವವೇಗ ನ್ಯೂಸ್ನ ಜೊತೆ ಹೇಳಿ ಸ್ವಲ್ಪ. ಸರ್, ನಾನು ಬೆಸ್ಕಾಮಲ್ಲಿ ಔಟ್ಸೋರ್ಸ್ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು ಕಳೆದ 11 ವರ್ಷದಿಂದ ನಾನು ಬೆಸ್ಕಾಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇಂಧನ ಇಲಾಖೆ ಹೊರಗುತ್ತಿಗೆ ನೌಕರರು ನಾವು. 11 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದೀವಿ. ಸರಿಯಾಗಿ ಸಂಬಳಗಳು ಬರ್ತಾ ಇಲ್ಲ ಸರ್. 11 ವರ್ಷದಿಂದ ಇವರೇ ಕಾಂಟ್ರಾಕ್ಟರಲ್ಲಿದ್ದಾರೆ. ಗೋಲ್ಡನ್ ಫೆಸಿಲಿಟಿ MD ವೆಂಕಟೇಶ್ ಅಂತ. ಇವರು ಯಾವಾಗಲೂ ESI PF ಸರಿಯಾಗಿ ನಮಗೆ ಕಟ್ಟಲ್ಲ. ಇದು ಯಾವಾಗ ಕೇಳಿದ್ರೂ ನಿಮ್ಗೆ OM ಸರಿಯಾಗಿಲ್ಲ, ನಿಮಗೆ ಬಿಲ್ ಆಗಿಲ್ಲ, ಬರೀ ಸರ್ಕಾರದ ಮೇಲೆ ಹೇಳ್ತಾರೆ. ನಾವು ಇಲ್ಲಿ MDಗಳಿಗೆ ಇವ್ರಿಗೆ ಎಲ್ಲ ಮನವಿ ಪತ್ರ ಕೊಟ್ಟಿದ್ದೀವಿ. ಮೊನ್ನೆ ಬಂದಾಗ ಈಗೂ SC ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ. ಏನು ಹೇಳಿದ್ರು ಬೇಜವಾಬ್ದಾರಿತನ ಸರ್. ನಾವು ಸಂಬಳಗಳು ಹಾಕಲ್ಲ ಸರಿಯಾದ ಸಮಯಕ್ಕೆ. ನಮ್ಗೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಈಗ 4 ತಿಂಗಳಿಂದ ಸಂಬಳ ಆಗಿಲ್ಲ. ಈಗ ಜನವರಿದೊಂದು ಹಾಕಿದ್ದಾರೆ, ಫೆಬ್ರವರಿ, ಮಾರ್ಚು, ಏಪ್ರಿಲು. ಈಗ ಜೀವನ ಹೆಂಗೆ ಮಾಡೋದು ಸರ್ ನಾವು? ಈ ಥರ ಇರೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ ನಮಗೆ. ಒಂದು ಸೇಫ್ಟಿ ಮೆಟೀರಿಯಲ್ಸ್ ಏನೂ ಕೊಟ್ಟಿಲ್ಲ ನಮಗೆ. ಒಂದು ID ಕಾರ್ಡ್ ಕೊಟ್ಟಿಲ್ಲ, ಡ್ರೆಸ್ ಇಲ್ಲ. ನೋಡಿ, ಡಿಪಾರ್ಟ್ಮೆಂಟ್ ಡ್ರೆಸ್ಸು. ಈ ಡ್ರೆಸ್ ಹಾಕಿಲ್ಲ ಅಂದರೆ ಈಗ ನಮ್ಮನ್ನ ಒಂದೇ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳಲ್ಲ. ಟ್ರಿಮ್ಮಿಂಗು ನಮ್ಮದು. ಈಗ ಮೀಟರ್ ರೀಡಿಂಗಿಗೆ ಹೋಗ್ತೀವಿ, ಡಿಸ್ಕನೆಕ್ಷನ್ಗೆ ಹೋಗ್ತೀವಿ, ಎಲ್ಲ ಥರ ನಮ್ಮನ್ನ ಕೆಲಸಕ್ಕೆ ಯೂಸ್ ಮಾಡ್ಕೊತಾರೆ. ಆಕ್ಚುಲಿ ಮೂಲ ಯಾವ ಕೆಲಸಕ್ಕೋಸ್ಕರ ತಗೊಂಡಿರೋದು? ಟ್ರಿಮ್ಮಿಂಗು ಸರ್. ಟ್ರೀ ಟ್ರಿಮ್ಮಿಂಗ್ ಮಾತ್ರ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ಈಗ ಎಷ್ಟು ನಿಮ್ಮ ಸಂಬಳ? ಸರ್, ನಾನು ಈ ಕಂಪ್ನಿಗೆ ಸೇರಿದಾಗ ನನಗೆ 5,400 ರೂಪಾಯಿ 2013ರಲ್ಲಿ. ಇವಾಗ ಬಂದು 13,700 ರೂಪಾಯಿ ಈ ಥರ ಸರ್. ಅದನ್ನು ನಿಮ್ಮ ಸ್ವಂತ ಊರು ಸರ್? ಸರ್, ನಮ್ಮದು ಕುಣಿಗಲ್. ಹೌದು. ಕುಣಿಗಲ್ ಹತ್ರ ಅವರು ಹುಲಿವಾನ ಅಂತ. ಈಗ ನೀವು ಯಾವ ಆಸೆನಲ್ಲಿ ಕೆಲಸ ಮಾಡ್ತೀರಿ ಇಷ್ಟು ವರ್ಷ? 5,000ಕ್ಕೆ ನಿಮಗೆ ಬದುಕು ಕಟ್ಕೊಳಕ್ಕೆ ಆಗ್ತಿರಲಿಲ್ಲ. ಎಷ್ಟು ವರ್ಷದಿಂದ? 2013ರಲ್ಲಿ 5,500 ಸಂಬಳಕ್ಕೆ ಸೇರಿದ್ದಾರೆ. ಈಗ 13,000 ಏನೋ ಬರ್ತಾ ಇದೆ. ಅದು 4 ತಿಂಗಳಿಗೆ ಒಮ್ಮೆ ಆಗ್ತಾರೆ. ಸರ್ಕಾರಗಳು ಕಾರ್ಮಿಕ ನೀತಿನ ತಂದುಬಿಡ್ತವೆ. ಮನುಷ್ಯನಿಗೆ 25,000 ರೂಪಾಯಿ ಸಂಬಳ ಮಿನಿಮಮ್ ಕೊಡಬೇಕು ಅಂತ ಹೇಳ್ತವೆ. ಹೇಳೋದು ಮಾತ್ರ ಏನು ಇಂದ್ರ ಚಂದ್ರ ಏನು ಅದನ್ನು ಮಾಡಿ ಗುಡ್ಡ ಹಾಕಿದ್ದೀವಿ, ಕಡ್ದು ಕಟ್ಟೆ ಹಾಕಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇವ್ರು ಕಡ್ದು ಕಟ್ಟೆ ಹಾಕಿರೋದು ಇಲ್ಲಿ ಕಾಣ್ತಾ ಇದೆ ಬಂಧುಗಳೇ. ಅದು ಸರ್ಕಾರಕ್ಕೆ ಕ್ಲೈಮ್ ಮಾಡ್ತಾ ಇರೋದು 25,000 ಸಂಬಳ, ಆದರೆ ಇವ್ರದಕ್ಕೆ ಕೊಡ್ತಾ ಇರೋದು ಬರೀ 13,000 ಸಂಬಳ. ಈ ಥರ ಅಮಾಯಕರ, ಜನಸಾಮಾನ್ಯರ, ದುರ್ಬಲರ, ಶೋಷಿತರ ದುಡ್ಡನ್ನ ಒಡ್ಕೊಂಡು ತಾನು ಶ್ರೀಮಂತಾಗಿ 5 ಬೆಳಗು ಉಂಗುರ ಹಾಕೊಂಡು ಮೆರೆದು ಬಿಡೋದಿದೆಯಲ್ಲ, ಅದ್ರ ಬದಲು ಯಾವ್ದಾನ ಕಕ್ಕ ತಿನ್ನೋದು ಮೇಲು ಅಂತ ನನಗಂತೂ ಅನಿಸ್ತದೆ. ಆ ಮಟ್ಟಕ್ಕೆ ನನಗೆ ಸಾತ್ವಿಕ ಆಕ್ರೋಶ ಬರ್ತಾ ಇದೆ ಬಂಧುಗಳೇ. ಇದೇ ಇಂಧನ ಇಲಾಖೆಯ ಜಾರ್ಜ್ ಅಂತೂ ಇಡೀ ಮಾನ್ಯತಾ ಟೆಕ್ ಪಾರ್ಕು ಅವ್ರದ್ದು ಸಾವಿರಾರು ಕೋಟಿಯ ಒಡೆಯ, ಅವ್ರಿಗೆ ಬೇಕಾಗಿಲ್ಲ. ಆದರೆ ಇಂಧನ ಇಲಾಖೆಯನ್ನು ಹ್ಯಾಂಡ್ಲ್ ಮಾಡ್ತಾ ಇರೋದು, ನಡೆಸ್ತಾ ಇರೋದು DK ಸುರೇಶ್ ಅನ್ನೋದನ್ನು ಜನ ಸಾಮಾನ್ಯರೇ ಮಾತಾಡ್ಕೊತಾ ಇದ್ದಾರೆ. ಆದರೆ ಆ ಇಂಧನ ಇಲಾಖೆಯಲ್ಲಿ 45,000 ಕೋಟಿಗಳ ನಷ್ಟ ಉಂಟಾಗಿದೆ. ಆದರೆ ಅಲ್ಲಿನ ಇಂಜಿನಿಯರ್ಗಳು, EEಗಳು, AWಗಳು ಬಹುಕೋಟಿ ಒಡೆಯರು ಮಹಲ್ಗಳ ಮೇಲೆ ಮಹಲ್ಗಳನ್ನ ಕಟ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಇಂಥ ಪ್ರಶಾಂತ್ ಅಂತ ಬಂಧುಗಳು, ಶ್ರೀನಿವಾಸ್ ಅಂತ ಇಂಥ 13,000 ಜನ ಹೊರಗುತ್ತಿಗೆ ನೌಕರರಿಗೆ ಅನ್ಯಾಯ ಆಗಿದೆ. ನಾನು ಇವಾಗ ಬರ್ತಾ ಸಹ ನೋಡ್ಕೊಂಬಂದೆ, ಒಂದು ಪೀಣ್ಯದಿಂದ ಒಂದು ಮರ ಟ್ರಿಮ್ ಮಾಡ್ತಾ ಇದ್ದಾರೆ. ಕೆಳಗಡೆ ಎಲ್ಲ ಅವರ ಪರ್ಮನೆಂಟ್ ನೌಕರು 5-6 ಜನ, ಮೇಲ್ಗಡೆ ಒಬ್ಬನೇ ಒಬ್ಬ ಕಡಿತಾವನೆ. ಇದು ಅಸಹ್ಯ ಅನ್ನಿಸ್ತದೆ. 13,000 ಕೊಡೋನ್ಗೆ ಇಡೀ ಇಲಾಖೆನ ಅವ್ನ ಮೇಲೆ ಏರ್ಬಿಟ್ಟೈತೆ. 1 ಲಕ್ಷ ಗಟ್ಟಲೆ ತಗೊಳ್ಳೋರು ಮಾತ್ರ ಅವ್ರ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾ ಇದ್ದಾರೆ. ಇದಾ ನಿಮ್ಮದು ಸಮಾಜವಾದ? ಇದಾ ನಿಮ್ಮದು ಬುದ್ಧ ಬಸವ ಏನು ಅಲಮ ಅಂದ್ಕೊಂಡು ಪುಂಖಾನುಪುಂಖವಾಗಿ ಹೇಳೋದು? ನಾಚಿಕೆ ಆಗಬೇಕು ಬಂಧುಗಳೇ. ಇದು ಇಷ್ಟು ಸುದ್ದಿ ಸರ್. ಈಗ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಅನಿಸ್ತಾ ಇದೆಯಾ? ನ್ಯಾಯ ಎಲ್ಲಿ ಸಿಗುತ್ತಾ? ಎಲ್ಲ ಎದುರ್ಕೊಂತಾರೆ ಹುಡುಗರು. ಈಗ ನಾನು ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನ, ನಾಳೆ ನನ್ನ ಕೆಲಸದಿಂದ ವಜಾ ಮಾಡ್ತಾರೆ. ಇದೇ ರೀತಿಲಿ ಎದುರಿಸಿ ನೌಕರರಿಗೆ ಪಾಪ ಈಗ ಎಲ್ಲಿ ಈ ಥರ ಏನಾದ್ರು ಸುದ್ದಿ ಬಂತು ಅಂದರೆ ಅವ್ನು ನಾಳೆಯಿಂದ ಕೆಲ್ಸಕ್ಕೆ ಬರೋಂಗಿಲ್ಲ. ಆ ಥರ ಎಲ್ಲಿ ಎದ್ರುಕೊಂಡು ಹುಡುಗರು ಯಾರು ಮಾತಾಡಲ್ಲ. ಎಲ್ಲಿ ನ್ಯಾಯ ಸಿಗುತ್ತೆ? ಇವ್ರು ಬಿಟ್ಟು ಭಾಗ್ಯ ಬೇಡ ಸರ್ ನಮಗೆ. ದಯವಿಟ್ಟು ಸಂಬಳನಾರು ಕರೆಕ್ಟಾಗಿ ಬರಂಗೆ ಮಾಡಿಕೊಟ್ರೆ ಸಾಕಾಗಿದೆ. ನೋಡಿದ್ರೆ ಬಂಧುಗಳೇ, ಯಾರಾದರೂ ಒಬ್ಬರು ಧ್ವನಿ ಎತ್ತಿದ್ರೆ 100 ಜನಕ್ಕೆ ಹೆಲ್ಪ್ ಆಗುತ್ತೆ. ಅವ್ರಿಗೆ ಇವಾಗ ಇಲಾಖೆಯ ಎನ್ಕ್ವೈರಿ ಆಗುತ್ತೆ, ನನ್ನ ಕೆಲಸ ಹೋಗುತ್ತೆ ಅಂತ ಗೊತ್ತಿದ್ರು ನಮ್ಮ ಜೊತೆ ಬಂದು ಮಾಧ್ಯಮದ ನಿಂತು ಗಟ್ಟಿ ಧ್ವನಿನ ಎತ್ತಿದರೆ, ನನಗೊಬ್ಬನಿಗೆ ಅನ್ಯಾಯ ಆದರೂ ಪರವಾಗಿಲ್ಲ, 100 ಜನ, 1000 ಜನ ನನ್ನ ಇದೇ ಸೋದರರಿಗೆ ಒಳ್ಳೇದಾಗಲಿ ಅನ್ನೋ ಆಶಯ ಅವ್ರದ್ದು. ಈ ಥರ ಒಳ್ಳೆಯವ್ರ ಸಂಖ್ಯೆ ಸಮಾಜದಲ್ಲಿ ಹೆಚ್ಚಲಿ ಅಂತ ಆಶಿಸ್ತಾ
ನಿಮಗೆ ಮತ್ತೊಮ್ಮೆ ಅಪ್ಡೇಟ್ ಮಾಡ್ತೀನಿ. ನೋಡ್ತಾ ಇರಿ ಅಶ್ವಯುಗ ನ್ಯೂಸ್, ಸತ್ಯಾನ್ವೇಷಣೆ ಓಟದಲ್ಲಿ ನಿರಂತರ.